ನವಿಲು ತೀರ್ಥ ಜಲಾಶಯದಿಂದ ಮಲಪ್ರಭಾ ನದಿಗೆ ಕುಡಿಯುವ ಉದ್ದೇಶಕ್ಕಾಗಿ ನೀರು ಬಿಡುಗಡೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗಳಿಗೆ ಒಂದು ತಿಂಗಳಿಗೆ 0.011 ಟಿಎಂಸಿ ನೀರನ್ನು ನವಿಲು ತೀರ್ಥ ಜಲಾಶಯದಿಂದ ಮಲಪ್ರಭಾ ನದಿಗೆ ಕುಡಿಯುವ ಉದ್ದೇಶಕ್ಕಾಗಿ ನೀರು ಬಿಡುಗಡೆ ಮಾಡುವಂತೆ ಕೋರಿ ಪ್ರಸ್ತಾವನೆಯನ್ನು ಸಲ್ಲಿಸಿರುವ ಶಾಸಕರು. ಸೌದತ್ತಿ ಶಾಸಕ ವಿಶ್ವಾಸ್ ವೈದ್ಯ, ರಾಮದುರ್ಗ ಶಾಸಕ ಪಿಎಂ ಅಶೋಕ್ ಮತ್ತು ಬಾದಾಮಿ ಶಾಸಕ ಬಿಬಿ ಚಿಮ್ಮನಕಟ್ಟಿ ಇವರು ತಮ್ಮ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳ ಜನ ಜಾನುವಾರುಗಳಿಗೆ ಮಳೆ ಅಭಾವದಿಂದ ಕುಡಿಯುವ ನೀರಿನ ತುಂಬಾ ತೊಂದರೆಯಾಗಿರುತ್ತದೆ. ಅಂತರ್ಜಲ ಮಟ್ಟ ಕ್ಷೀಣಿಸಿರುವುದರಿಂದ ಪ್ರಸ್ತುತ ಇರುವ ಕೊಳವೆ ಬಾವಿಗಳಲ್ಲಿ ಕೂಡ ನೀರು ಇರುವುದಿಲ್ಲ. ಕಾರಣ ಸದರಿ ಭಾಗದ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿಗಾಗಿ ಯರಗಟ್ಟಿ ಏತ ನೀರಾವರಿ ಹಾಗೂ ಎಡದಂಡೆ ಕಾಲುವೆ ಮೂಲಕ 12 ದಿನಗಳ ಕಾಲ ಪ್ರತಿದಿನ 350 ಕ್ಯೂಸೆಕ್ಸ್ನಂತೆ ನೀರನ್ನು ಹರಿಸಲು ಆದೇಶಿಸುವಂತೆ ಕೋರಿರುತ್ತಾರೆ. ಬಾದಾಮಿ ಹಾಗೂ ಗುಳೇದಗುಡ್ಡ ತಾಲೂಕುಗಳ ವ್ಯಾಪ್ತಿಯಲ್ಲಿ ಮಳೆಯ ಕೊರತೆಯಿಂದ ಮಲಪ್ರಭಾ ನದಿ ಬತ್ತಿ ಹೋಗಿದ್ದು, ನದಿ ಪಾತ್ರದ ಗ್ರಾಮಗಳ ಜನ ಹಾಗೂ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗಿರುವುದರಿಂದ ಮಲಪ್ರಭಾ ಎಡದಂಡೆ ಕಾಲುವೆ ಮುಖಾಂತರ ನವಿಲು ತೀರ್ಥ ಜಲಾಶಯದಿಂದ ಮಲಪ್ರಭಾ ನದಿಗೆ ಮತ್ತು ಎಡದಂಡೆ ಕಾಲುವೆಗೆ ನೀರನ್ನು ಹರಿಸಬೇಕೆಂದು ಕೋರಿರುತ್ತಾರೆ. ಮುಂದುವರಿದು ರಾಮದುರ್ಗ ತಾಲೂಕಿನ ಬಹುಗ್ರಾಮಗಳ ಕುಡಿಯುವ ನೀರಿನ ಯೋಜನೆಗಳಿಗೆ ಅವಶ್ಯಕವಿರುವ ಅಂದಾಜು 0.011 ಟಿಎಂಸಿ ನೀರನ್ನು ಮಲಪ್ರಭಾ ನದಿಯ ಮೂಲಕ ಹರಿಬಿಡುವ ಕುರಿತು ಮಲಪ್ರಭಾ ನದಿಯ ಕೊನೆಯ ಹಂತದಲ್ಲಿರುವ ಹುನಗುಂದ ತಾಲೂಕಿನ ಹಡಗಲಿ ಬ್ಯಾರೇಜಿನವರೆಗಿನ ಬೇಡಿಕೆಯನ್ನು ಸಹ ಪರಿಗಣಿಸಿ ಒಟ್ಟಾರೆಯಾಗಿ ಒಂದೇ ಬಾರಿ 1,000 ಕ್ಯೂಸೆಕ್ಸ್ರಂತೆ 12 ದಿನಗಳವರೆಗೆ ಒಟ್ಟು 1.00 ಟಿಎಂಸಿ ನೀರನ್ನು ಮಲಪ್ರಭಾ ನದಿಯ ಮೂಲಕ ಬಿಡುಗಡೆಗೊಳಿಸಿದಲ್ಲಿ ನೀರಿನ ಸದುಪಯೋಗವಾಗುತ್ತದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿರುತ್ತಾರೆ.